ನಿನ್ನ ಪರಿಸ್ಥಿತಿ ನೋಡಿದ್ರೆ ಅಯ್ಯೋ ಪಾಪ ಅನ್ಸುತ್ತೆ ನನಗೆ. ಆದ್ರೆ ನಿನಗೋಸ್ಕರ ಅಲ್ಲ, ಆ ಮಗುಗೋಸ್ಕರ ನಾನು ನನ್ನ ಸ್ಥಾನದಿಂದ ಇಳಿದು ಬರ್ತೀನಿ. ಸರಿ, ನಾನು ಹೇಳ್ತಾ ಇದ್ದೀನಿ, ಆಪರೇಷನ್ಗೆ ದುಡ್ಡು ಎಷ್ಟು ಬೇಕು ಕೇಳು. ಹೆಚ್ಚು ಕಡಿಮೆ ಅಂದ್ರೂ 70-80 ಲಕ್ಷ ಬೇಕು. 70 ಲ್ಯಾಕ್ಸಾ? ಇನ್ನು ಅರ್ಧ ಗಂಟೆಯಲ್ಲಿ ನಾನ್ ನಿನಗದನ್ ಕೊಡ್ತೀನಿ. ಆದ್ರೆ ಅದ್ರ ಪ್ರತಿಫಲವಾಗಿ ನೀನೊಂದ್ ಕೆಲ್ಸ ಮಾಡ್ಬೇಕಲ್ಲ. ನಿಮ್ ಮಗನ್ ಪರವಾಗಿ ಸಾಕ್ಷಿ ಹೇಳ್ಬೇಕು ಅಲ್ವಾ? ಯಾಕೆ? ನಿನ್ನ ಮಗು ಪ್ರಾಣ ಉಳಿಸ್ತಾ ಇದ್ದೀನಿ, ನೀನಿಷ್ಟು ಮಾಡಲ್ವಾ? ಅಂತ ಪಾಪದ ಹಣ ನನಗ್ ಬೇಕಾಗಿಲ್ಲ. ಬೇಡ ಶಿವಗಾಮಿ, ನನ್ನ ಅನುಭವದಲ್ಲಿ ಹೇಳ್ತಾ ಇದ್ದೀನಿ ಕೇಳು. ಆ MLA ಕಡೆಯಿಂದ ನಿನಗ್ ದುಡ್ಡು ಸಿಗಲ್ಲ. ಯೋಚನೆ ಮಾಡು, ಮತ್ತೆ ನಿನಗೆ ನನಗ್ ಕಾಲ್ ಮಾಡಿ ದುಡ್ಡು ಕೇಳೋ ಪರಿಸ್ಥಿತಿ ಬಂದೇ ಬರುತ್ತೆ. ಆಗ ನಾನೀ ಥರ ವಿನಯದಿಂದ ಮಾತಾಡಲ್ಲ, ಬೇರೆ ಥರನೇ ಮಾತಾಡ್ತೀನಿ. ಅಂತ ಸಮಯ ಬಂದಾಗ ನೋಡ್ಕೊಳ್ಳೋಣ ಬಿಡಿ. ಸ್ವಂತ ಮಗು ಸಾವಿನ ದವಡೆಲಿದ್ರು ಇವಳು ಹಠ ಕಡಿಮೆ ಆಗ್ಲಿಲ್ವಲ್ಲ. ಎಲ್ಲಿ ಹೋಗ್ತೀಯ? ನನ್ನ ಹತ್ರ ಬಂದೇ ಬರ್ತೀಯ. ನೀನ್ ಹುಡುಕಿರೋ ದಾರಿಯೆಲ್ಲ ನಾನ್ ಮುಚ್ಚಾಕಾಗಿದೆ. ನಾನ್ ತೆಗೆದಿಟ್ಟಿರೋ ದಾರಿ ಒಂದೇ ಇರೋದು ನಿನಗೆ. ಯಾಕೆ ಪುಟ್ಟ ಇದ್ಬಿಟ್ಟೆ? ಆಪರೇಷನ್ಗೆ ಅಮೌಂಟು ಅರೇಂಜ್ ಆಗ್ಲಿಲ್ವಾ ಅಮ್ಮ? ಆಗ್ತಿದೆ ಪುಟ್ಟ, ಇನ್ನೇನ್ ಆಗ್ಬಿಡುತ್ತೆ. ಆಗ್ಲಿಲ್ಲ ಅಂದ್ರು ನೀನೇನು ಟೆನ್ಷನ್ ಮಾಡ್ಕೋಬೇಡ ಅಮ್ಮ. ಆಪರೇಷನ್ ಆಗ್ಲಿಲ್ಲ ಅಂದ್ರೂ ಪರವಾಗಿಲ್ಲ, ಸತ್ತು ಹೋಗ್ತೀನಿ ಅಂತ ನನ್ಗೇನ್ ಬೇಜಾರಿಲ್ಲ ಅಮ್ಮ. ಇಷ್ಟು ದಿನ ನಿನ್ ಜೊತೆ ಬದುಕಿದ್ನಲ್ಲ, ಅಷ್ಟೇ ಸಾಕು ನನಗೆ. ಭೈರವಿ ಪುಟ್ಟ, ಹಾಗೆಲ್ಲ ಮಾತಾಡ್ಬಾರ್ದು ಕಂದ. ನಾನು ಬೆಳಗ್ಗೆಯಿಂದ ನೋಡ್ತಾನೆ ಇದ್ದೀನಮ್ಮ, ನೀನು ಅಪ್ಪ ದುಡ್ಡುಗೋಸ್ಕರ ಎಷ್ಟು ಒದ್ದಾಡ್ತಾ ಇದ್ದೀರಾ.